ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಾಸನ್ ಬಡೀಸ್. ನಾನು ಸಪ್ಪು ಇವತ್ತು ಇಬ್ರು ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ನಮ್ಮ ಹಾಸನಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ರೆಡ್ ಬಸ್ ಬಿಟ್ಟು ಯಾವುದೇ ಫೆಸಿಲಿಟಿ ಇರಲಿಲ್ಲ. ಟ್ರೈನು ಕೂಡ ಹಾಸನಿಂದ ಡೈರೆಕ್ಟ್ ಮಂತ್ರಾಲಯ ಇರಲಿಲ್ಲ. ಇನ್ನ ಎಸಿ ಸ್ಲೀಪರ್ ಕೋಚ್ ಬಸ್ ಅಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಜನವರಿ 17ರಿಂದ ಗ್ರೀನ್ ಲೈನ್ ಟ್ರಾವೆಲ್ ಅವರು ಹಾಸನಿಂದಾನೇ ಎಸಿ ಸ್ಲೀಪರ್ ಕೋಚ್ ಬಸ್ನ ಡೈರೆಕ್ಟ್ ಮಂತ್ರಾಲಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಮಗೆ ಹಾಸನ್ ನ್ಯೂಸ್ ನೋಡ್ಬಿಟ್ಟು ಗೊತ್ತಾಯ್ತು. ಬರ್ತಾವೆ ಒಳ್ಳೆ ಪಿಲ್ಲು ಒಳ್ಳೆ ಚೆನ್ನಾಗಿವೆ ಅಂತಂದಪ್ಪ. ನಾಳೆಗೆ ಒತ್ಕೋಗ ನಾವು ಹೊರಟಿದ್ದು ಶನಿವಾರ 9 ಗಂಟೆಗೆ ರಾಘವೇಂದ್ರ ಸ್ವಾಮಿ ಮಠದ ಹತ್ರದಿಂದ ಬಸ್ ಹೊರಡ್ತು. ಕರೆಕ್ಟಾಗಿ 4:15ಗೆ ಮಂತ್ರಾಲಯ ರೀಚ್ ಆದ್ವಿ. ಅಲ್ಲಿಂದ ನಾವು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ತಾ ಇವನು ಮಲ್ಲಿಕಾರ್ಜುನ ಅಂತ ಹುಡುಗ ಸಿಗ್ತಾ, ಇನ್ನು ನಾಮ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾವು ಹಾಕಿಸ್ಕೊಳ್ಳಿಲ್ಲ. ಆದರೆ ಅವನನ್ನ ಮಾತಾಡಿಸ್ಬಿಟ್ಟು ಸ್ಕೂಲಿಗೆ ಹೋಗಲ್ವೇನೋ ಅಂತ ಎಲ್ಲ ಮಾತಾಡಿಸ್ಕೊಂಡು ನಾವು ಟೆಂಪಲ್ ಹತ್ರ ಹೋದ್ವಿ. ನಾವು ಒಂದು 10:30ಗೆಲ್ಲ ದರ್ಶನಕ್ಕೆ ಹೋದ್ವಿ. ಭಾನುವಾರ ಆಗಿದ್ರಿಂದ ತುಂಬಾನೇ ರಶ್ ಇತ್ತು. ರಾಯರ ದರ್ಶನನೂ ಆಯಿತು. ತುಂಬ ಸುಸ್ತಾಯಿತು ಬಿಸಿಲಿದ್ರಿಂದ. ಮತ್ತೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹೋದ್ವಿ. ಅಲ್ಲಿ ಹೊಟ್ಟೆ ಹಸ್ತಿತ್ತು ಅಂತ ಹೇಳ್ಬಿಟ್ಟು ಗೋಬಿ ಮತ್ತು ನೂಡಲ್ಸ್ ತಿಂದು ಹಾಗೆ ಕಾಫಿ ಕುಡ್ಕೊಂಡು ಒಂದು 6:15ಗೆ ಟೆಂಪಲ್ ಹತ್ರ ಹೋದವರು ಒಂದು 8:15ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ಬೆಳಗ್ಗೆಗಿನ್ನ ಸಂಜೆ ವೈಬು ತುಂಬಾ ಇಷ್ಟ ಆಯಿತು. ಟೆಂಪಲ್ ಬಿಟ್ಟು ನಮಗೆ ಎದ್ದು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ನಾವಲ್ಲಿ ಹೋದಾಗ ಲಕ್ಷ್ಮಿ ಅಂತ ಒಬ್ಳು ಹುಡುಗಿ ಸಿಕ್ಕಿದ್ಲು. ಅಕ್ಕ ಪ್ಲೀಸ್ ಅಕ್ಕ 10 ರೂಪಾಯಿ ಅಕ್ಕ ನಾಮ ಹಾಕಿಸ್ಕೊಳ್ಳಿಯಕ್ಕ ಅಂತ ನಮ್ಮನ್ನು ಬಿಡಲೇ ಇಲ್ಲ. ಹಿಂದಿಂದೇನೆ ಬಂದ್ಲು. ಕೊಡವ ನಾವೇ ಹಾಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವಳಿಗೆ ಮೊಬೈಲ್ ಕೊಟ್ಬಿಟ್ವಿ. ತುಂಬ ಹಿಂಸೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ನಾವೇ ಹಾಕೊಳ್ತಾ ಇದ್ದೀವಿ. ಅವಳು ವಿಡಿಯೋ ಮಾಡ್ತಿದ್ದಾಳೆ. ಅಲ್ಲಿ ದೊಡ್ಡವ್ರಿಗಿನ್ನ ಚಿಕ್ಕ ಮಕ್ಕಳೇ ಜಾಸ್ತಿ ಇದ್ದರು. ಕೇಳಿದ್ರೆ ಭಾನುವಾರ ಅಲ್ವಾ ಅದಕ್ಕೆ ಬಂದಿದ್ದೀವಿ, ಸ್ಕೂಲ್ ಇಲ್ವಲ್ಲ ಅಂತ ಅಂದರು. ಕೊಡಿಲಿ ನಾವು ಬಿಸ್ನೆಸ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಬಾಟಲ್ ಇಸ್ಕೊಂಡು ಎಲ್ರಿಗೂ ನಾಮ ಹಾಕೋಕ್ಕೆ ಅಂತ ಹೊರಟ್ವಿ. ಕನ್ವಿನ್ಸ್ ಮಾಡೋದಂತೂ ನಮಗೆ ತುಂಬಾ ಕಷ್ಟ ಆಯಿತು. ಅಂತೂ ಇಂತೂ ಅವಳಿಗೊಂದು 200 ರೂಪಾಯಿ ಮಾಡಿಕೊಟ್ವಿ. ನನಗೆ ಗೊತ್ತಿರೋರು ನಮ್ಮ ಬಸ್ಸಲ್ಲೇ ಟ್ರಾವೆಲ್ ಮಾಡಿದರು, ಶಿಲ್ಪಾ ಅಂತ ಹೇಳ್ಬಿಟ್ಟು. ಅವರು ಮಕ್ಕಳು ಕರ್ಕೊಂಡು ಮತ್ತೆ ಸಂಜೆ ಟೆಂಪಲ್ ಹತ್ರ ಬಂದರು. ಅವ್ರಿಗೂ ಕೂಡ ಹಾಕ್ಸಿದ್ವಿ. ಮತ್ತು ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪಾಪ ಹಾಕಿಸ್ಕೊಂಡು ಅವಳಿಗೊಂದು ಸ್ವಲ್ಪ ದುಡ್ಡನ್ನ ಕೊಟ್ಟರು. ನಾಮ ಅಂದರೆ ಚೆನ್ನಾಗಿರಲ್ಲ, ಇದಕ್ಕೇನಾದ್ರು ಬೇರೆ ಹೆಸರು ಇದ್ರೆ ನಿಮ್ಮ ಕಡೆ ಹೇಳ್ರಪ್ಪ ಅಂತಂದರೆ ಇಲ್ಲಕ್ಕ ನಾವು ನಾಮ ಅಂತಾನೆ ಅನ್ನೋದು ಅಂತ ಅಂದರು. ತುಂಬ ಜನ ಸಪೋರ್ಟ್ ಮಾಡಿದ್ರು. ಎಲ್ರದನ್ನು ನಾನು ಕೇಳಿಬಿಟ್ಟೆ ವಿಡಿಯೋ ಮಾಡಿಕೊಂಡೆ. ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಅವ್ರ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ಕೊಂಡಿದ್ದಾಯಿತು. ನಮಗಂತೂ ಟೈಮ್ ಪಾಸ್ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ನಮ್ಮ ಬಸ್ಸಿಗೆ ಬೇರೆ ಲೇಟ್ ಆಗ್ತಾಯಿತ್ತು. 9 ಗಂಟೆ ಕರೆಕ್ಟಾಗಿ ಮತ್ತೆ ಬಸ್ಸು ಇತ್ತು ಮಂತ್ರಾಲಯದಿಂದ ಹಾಸನಿಗೆ. ಮನೆಗೆಲ್ಲ ಎಷ್ಟೊತ್ತಿಗೆ ಹೋಗ್ತೀರಪ್ಪ ಅಂದರೆ 8:30ಗೆ ಹೋಗ್ತೀವಿ ಅಕ್ಕ, ಇಲ್ಲೇ ಊರೆಲ್ಲ 3 ಕಿಲೋಮೀಟರು ಸರೌಂಡಿಂಗಲ್ಲಿದೆ ಅಂತ ಹೇಳಿದ್ರು. ಆ ಪುಟ್ಟಿ ಒಂದು 6:15 ನಮ್ಮ ಜೊತೆ ಜಾಯ್ನ್ ಆದವಳು. ನಾವು ಒಂದು 8:15 ತನಕನೂ ಇದ್ವಿ. ಅಲ್ಲಿ ತನಕ ನಮ್ಮನ್ನು ಬಿಟ್ಟು ಹೋಗಲೇ ಇಲ್ಲ. ಪಾಪ ಚೆನ್ನಾಗಿ ಫ್ರೆಂಡ್ ಆದ್ಲು. ಅಕ್ಕ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಫೋನ್ ನಂಬರ್ನ ಇಸ್ಕೊಂಡ್ಲು. ನಾವು ಲಕ್ಷ್ಮಿದು ಫೋನ್ ನಂಬರ್ ಇಸ್ಕೊಂಡ್ವಿ. ನೆಕ್ಸ್ಟ್ ವೀಕ್ ಜಾತ್ರೆ ಇದೆ ಬನ್ನಿರಿ ಅಕ್ಕ ಅಂದ್ಲು. ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಬಂದಾಗ ಫೋನ್ ಮಾಡಿಕೊಂಡೇ ಬರಬೇಕು, ನಾನು ಇಲ್ಲಿಗೆ ಬರ್ತೀನಿ, ನಾನು ಸಿಗ್ತೀನಿ ನಿಮಗೆ ಅಂತ ಹೇಳಿದಾಳೆ. ಮಕ್ಕಳೆಲ್ಲ ಮನೆಗೆ ಹೊರಟೋ ಟೈಮು ಆಯ್ತಂತೆ. ಎಲ್ಲ ಮಕ್ಕಳು ಬಂದರು. ನಮ್ಗೆ ಪರಿಚಯ ಮಾಡಿಕೊಟ್ಲು ಲಕ್ಷ್ಮಿ. ಎಲ್ಲರ ಹೆಸ್ರು ಹೇಳಿ. ಎಲ್ಲರ ಹೆಸ್ರು ನಮಗೆ ನೆನಪಿಲ್ಲ. ಆದರೆ ಲಕ್ಷ್ಮಿ ಜೊತೆ ತಾಯವ್ವ ಕೊನೆ ತನಕನೂ ನಮ್ಮ ಜೊತೆನೇ ಇದ್ಲು. ಹೋಗೋ ತನಕನೂ ಮೇಡಮ್ ಮೇಡಮ್ ಅನ್ನೋಳು. ಅಕ್ಕ ಅನ್ನೇ ಪುಟ್ಟಿ ಅಂದರೆ ಇಲ್ಲ ಮೇಡಮ್ ಅಂತಾನೆ ಅಂತೀನಿ ಅಂತ ತಮಾಷೆ ಮಾಡಿ ರೇಗಿಸ್ತಿದ್ಲು ಅವಳು ನಮ್ಮನ್ನೇ ಮೇಡಮ್ ಅಂತ ಅಂದ್ಕೊಂಡು.
ಐಫೈ ಕೊಡ್ತಾವಳೆ ನೋಡಿ, ಇವಳೇ ತಾಯವ್ವ. ಮಕ್ಳ ಜೊತೆ ಮಕ್ಕಳಾಗಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ಆ ಸಂಜೆ ವೈಬ್ ಇದೆಯಲ್ಲ, ಅದಕ್ಕೂ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ ಮಂತ್ರಾಲಯ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ. ಟೈಮ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಹೋದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಇರ್ರಿ ಅಕ್ಕ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅಂದರು. ಬಟ್ ಇಲ್ಲ ಕಣ್ರವ, ನಮ್ಮದು ಬಸ್ ರೆಡಿ ಇದೆ, ಹೋಗ್ಬೇಕು, ನೆಕ್ಸ್ಟ್ ಬಂದಾಗ ಫೋನ್ ಮಾಡ್ಕೊಂಡು ಬರ್ತೀವಿ, ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವಳು ಮನೆಗೆ ಹೋದ ತಕ್ಷಣನೇ ಅವ್ರ ಅಮ್ಮನ ಫೋನಿಂದ ಫೋನ್ ಮಾಡಿದ್ಲು. ಅಕ್ಕ ಬಸ್ ಹತ್ತಿದ್ರಾ, ಹೊರಟ್ರಾ, ಎಷ್ಟೊತ್ತಿಗೆ ಹೋಗ್ತೀರಾ ಅಂತೆಲ್ಲ ಕೇಳಿದ್ಲು. ರಾಯರ ದರ್ಶನ ಮಾಡಿ ಆ ಮಕ್ಕಳನ್ನೆಲ್ಲ ಮೀಟ್ ಮಾಡಿ ಆ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ಕೊಂಡು ನಮಗಂತೂ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಎರಡೂ ಆಯಿತು. ಇನ್ನೇನು ಇವಾಗ ರೂಮ್ ಹತ್ರ ಹೊರಡ್ತಾ ಇದ್ದೀವಿ. ನಾವು ರೂಮು ಚೆಕ್ಔಟ್ ಮಾಡಬೇಕು. ಕರೆಕ್ಟಾಗಿ ಶಾರ್ಪ್ 9 ಗಂಟೆಗೆ ನಮ್ಮದು ಬಸ್ ಬರುತ್ತೆ. ಮಂತ್ರಾಲಯ ರಾಯರ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ತುಂಬ ಪಾಸಿಟಿವ್ ಆಗಿದ್ದೀವಿ. ಬಿಟ್ಟೋಗಕ್ಕೆ ತುಂಬ ಬೇಜಾರಾಗ್ತಾ ಇತ್ತು. ಮೂಕಣ ಸೊಪ್ಪು ಹೆಂಗೆ ಬೇಜಾರಾಗ್ತೀವಿ ಸೊಪ್ಪು, ಯಾಕೆ ಬೇಜಾರು ಸೊಪ್ಪು, ನಮಗೂ ಬೇಜಾರು ಸೊಪ್ಪು, ಬಚ್ಚಿಗೆ ಹೋಗೋದು ಬೇಡ ಸೊಪ್ಪು, ನೆಕ್ಕೊಂಡೋಗಲ್ಲ ಸೊಪ್ಪು. ನನ್ನ ಮಗ ಚಿಕ್ಕದ್ರಲ್ಲಿ ಒಂದು ವಿಡಿಯೋದಲ್ಲಿ ಹಿಂಗೆ ಮಾತಾಡಿದ್ದಾನೆ, ಅದನ್ನೇ ಇಮಿಟೇಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಡ್ರೈವರ್ ಅಂಕಲು ನಮ್ಮ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ನಾವು ಹೋಗಿದ್ದು ಶನಿವಾರ ಆಗಿದ್ರಿಂದ ಒಬ್ಬರಿಗೆ ಅಪ್ ಆ್ಯಂಡ್ ಡೌನು 3,000 ರೂಪಾಯಿ ಚಾರ್ಜ್ ಆಯ್ತು. ವೀಕ್ ಡೇಸ್ ಅಲ್ಲಾದ್ರೆ 2,500 ಆಗುತ್ತೆ. ವಾರದಲ್ಲಿ 2 ದಿನ ಈ ಬಸ್ ಹೋಗುತ್ತೆ ಹಾಸನ್ ಟು ಮಂತ್ರಾಲಯ. ಏಪ್ರಿಲ್ 1ನೇ ತಾರೀಕಿಂದ ಡೈಲಿ ಬಸ್ಸಿನ ವ್ಯವಸ್ಥೆ ಇರುತ್ತಂತೆ ಹಾಸನ್ ಟು ಮಂತ್ರಾಲಯ. ಎಲ್ಲ ದಿನನೂ 300 ರೂಪಾಯಿ ಇರುತ್ತೆ. ಮತ್ತೆ 2 ಅವರ್ಸ್ ಫ್ರೆಶ್ ಅಪ್ ಆಗೋಕ್ಕೆ ಅವ್ರದೇ ವ್ಯವಸ್ಥೆ ಇರುತ್ತಂತೆ. ನಾನು ಆಲ್ರೆಡಿ ಇದ್ರದ್ದು ವಿಡಿಯೋನ ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ, ಎಲ್ಲ ಡೀಟೇಲು ಇದೆ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ಅಗತ್ಯ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಒಂದೇ ತರ ಅನುಭವ ಆಗಿರಲ್ಲ, ನಮಗಂತೂ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ರಾತ್ರಿ ಹೊರಟು ಬೆಳಗ್ಗೆ ಇನ್ ಟೈಮಿಗೆ ನಮ್ಮನ್ನ ಹಾಸನ್ನಿಗೆ ರೀಚ್ ಮಾಡಿಸಿದ್ರು. ಅಂಕಲ್ಗೆ 59 ವರ್ಷ ಅಂತೆ, ಸೇಫಾಗಿ ಕರ್ಕೊಂಡೋಗಿ ನಮ್ಮನ್ನಂತೂ ತುಂಬಾ ಸೇಫಾಗಿ ಕರ್ಕೊಂಡು ಬಂದ್ರು. ನಾವು ಟ್ರಾವೆಲ್ ಮಾಡುವಾಗ ಈ ಡ್ರೈವರ್ ಅಂಕಲ್ ಅವ್ರದ್ದು ಪಾತ್ರ ತುಂಬಾನೇ ಇರುತ್ತೆ. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.